ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:20 ಆಗೈತೆ. ಲಾಗ್ ಚಾಲು ಮಾಡಿ ನೋಡಿದ್ದೀನಿ. ನಾನು ಕಂಟಿನ್ಯೂ 4:20ಕ್ಕೆ 5ಕ್ಕೆ ಲಾಸ್ಟ್ ರೀ. 4:20ಕ್ಕೆ ಫಸ್ಟ್ ಹೇಳೋದು, 5ಕ್ಕೆ ಲಾಸ್ಟ್ ಹೇಳೋದು. ಏನಾರ ಒಂದೊಂದು ದಿನ ಸುಸ್ತಾಗಿತ್ತಂದ್ರೆ 5 ಗಂಟೆಗೆ ಕೇಳ್ತೀನಿ ರೀ. ನಿಮ್ಮ ಒಮ್ಮೆ ಸುಸ್ತಾಗಿರ್ಲಿಕ್ಕಂದ್ರೆ ಜಲ್ದಿ ಹೇಳ್ತೀನಿ. ನಾವು ಎಷ್ಟು ಇಡೀ ದಿನ ಕೆಲಸ ಮಾಡ್ಕೋತೀವಿ ನೋಡಿ, ಅಷ್ಟು ಮನುಷ್ಯ ಫ್ರೆಶ್ ಇರ್ತೈತೆ. ನಾವು ಕೆಲಸ ಎಲ್ಲ ಮುಗ್ಗುಲ್ತನ ಮಾಡ್ಕೋತ ಕುಂತ ನಾವು ಮುಗ್ಗುಲ್ತನಕ್ಕೆ ಬಿದ್ದು ಅಂದ್ರೆ ಎಂದು ಮ್ಯಾಕ್ ಕೇಳಲ್ಲ ನೋಡಿ. ಹಿಂಗಾಗಿ ನಮ್ಮ ಮುಗ್ಗುಲ್ತನಕ್ಕೆ ಬಿದ್ದು ಇಷ್ಟು ದಿನ ಟೀಚಿಂಗ್ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ರಿ. ನಿಮ್ಮ ಮೊನ್ನೆ ಒಂದಿನ ಮಾಡಿದೆ, ನಿನ್ನೆ ಒಂದಿನ ಮಾಡಲಿಲ್ಲ. ಹಾಗೆ ನಡ್ಬೇಕು ಯಾವಾರ ಎಲ್ಲಿಗಾರು ಹೋಗೋ ಬಂದು ಅಂದ್ರೆ ಟೀಚಿಂಗ್ ಮಾಡೋಕ್ಕೆ ಬೋರ್ ಆಗಿಬಿಡುತ್ತೆ. ಕಂಟಿನ್ಯೂ ಟೀಚಿಂಗ್ ಮಾಡಿರಿ, ನೀವು ಬೋರೇ ಆಗಲ್ಲ. ನೀಟ್ ಹೊಲಿಬೇಕು ಅನ್ನೋ ಆಸೆ ಹುಟ್ಟುತ್ತಾ. ಬಿಡೋದು ಹೊಲಿದಂದ್ರೆ ಆಸೆ ಹೋಗ್ಬಿಡುತ್ತೆ ನೋಡಿ. ಏನು ಮಾಡೋದು? ನಮಗೆ ಒಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು, ಅಕ್ಕ ನನ್ನ ಮಗಳದು ಬರ್ಡೇ ಇದೆ, ವಿಶ್ ಮಾಡಿರಿ ಅಂತ. ಆರತಿ ಸಿಸ್ಟರ್ ಅಂತ. ಯಾವ ಊರ್ಲಿಂದ ಹಾಕ್ಯಾರೋ ಗೊತ್ತಿಲ್ಲ. ವಿಶ್ ಬರ್ತ್ಡೇ ಹುಡುಗಿದು ತಮ್ಮ ಹೆಸರು ಕಮೆಂಟ್ ಮಾಡಿದರು. ಆರತಿ ಸಿಸ್ಟರ್ ಖಂಡಿತ ಲಾವಣ್ಯಾಗ ವಿಶ್ ಮಾಡ್ತೀನಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಲಾವಣ್ಯ. 100 ಕಾಲ ಚೆನ್ನಾಗಿ ಬಾಳು. 1ನೇ ತಾರೀಕಿಗೆ ಬರ್ತಡೇ ಇದೆ. ಇದು ವಿಡಿಯೋ ಇವತ್ತು ಮಾಡಿದ್ರೆ ನಾಳೆ 1ನೇ ತಾರೀಕಲ್ಲ, ನಾಳೆ ಬಂದುಬಿಡುತ್ತೆ ನೋಡಿ. ಅದಕ್ಕೆ ಸಿಸ್ಟರ್ ಹೇಳಿದ್ರಲ್ಲ, ಗುರು ರಾಘವೇಂದ್ರ ಆಶೀರ್ವಾದ ಇರಲಿ ಲಾವಣ್ಯ ನಿನ್ನ ಮ್ಯಾಗ. ಎಷ್ಟು ವರ್ಷದ್ದು ಏನೋ ಹೇಳಿಲ್ರಿ ಅವರು ಅಡ್ವಾನ್ಸ್ ಹಿಂಗೆ ನನಗೆ ಬರ್ತಡೇ ಇತ್ತಂದ್ರೆ ಅಡ್ವಾನ್ಸ್ ಹಿಂಗೆ ಹಾಕ್ಬೇಕು ನೋಡಿ ಕಮೆಂಟ್. ನಾನು ಹೆಂಗಂದ್ರೆ 1 ದಿನ 2 ದಿನ ಅಡ್ವಾನ್ಸ್ ಹಾಕಿದಂದ್ರೆ ನೋಡ್ಕೊಂಡು ವಿಶ್ ಮಾಡಿ ವಿಡಿಯೋ ಮಾಡಿಟ್ಕೊಂಡಿರ್ತೀನಿ. 1ನೇ ತಾರೀಕಿಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು 31 ನೋಡಿ. ಇವತ್ತು ವಿಡಿಯೋ ಏನು ಇಟ್ಕೊಂಡ್ರೆ 1ನೇ ತಾರೀಕಿಗೆ ವಿಡಿಯೋ ಆಟೋಮೆಟಿಕ್ ಬರ್ತಡೇ ದಿನನೇ ವಿಡಿಯೋ ನಿಮಗೆ ಬಂದುಬಿಡುತ್ತೆ. ಯಾರಾದರೂ ನಿಮ್ಮ ಬರ್ತಡೇ ವಿಶ್ ಮಾಡಿದಿತ್ತಂದ್ರೆ ಇದೇ ಥರ ಮಾಡಿ 2 ದಿನ ಮುಂದೆ ರಿಪ್ಲೈ ಮಾಡಿ. 1ನೇ ತಾರೀಕಿಗೆ ಇತ್ತಂದ್ರೆ 31ನೇ ತಾರೀಕಿಗೆ ಅವರು ಕಮೆಂಟ್ ಮಾಡ್ಯಾರ. ನಾನು 31ಕ್ಕೆ ವಿಶ್ ಮಾಡೀನಿ. 1ನೇ ತಾರೀಕಿಗೆ ನಿಮಗೆ ಬಂದು ತಲುಪುತ್ರಿ. ಹಿಂಗಿರುತ್ತೆ ನೋಡಿ. ಹಂಗೆ ನೋಡ್ರಿ, ನೀನು ರಾತ್ರಿನೇ ಪಿಕೋ ಹಾಕ್ಬೇಕಂತೆ ಇಷ್ಟು ಸೀರೆಗಳು ತೆಗೆದಿದ್ದೆ. ಪಿಕೋ ಹಾಕೋದೇ ಆಗಿದ್ದಿಲ್ಲ. ಅದಕ್ಕೇ ಬೆಳಗ್ಗೆನೇ ಕಟ್ ಮಾಡ್ಕೊಂಡ್ರಾತು. ಕಟ್ ಮಾಡಿಟ್ನಿ ಅಂದ್ರೆ ಶ್ರಾವಣಿನ ಸ್ಕೂಲಿಗೆ ಕಳಿಸಿ, ಶ್ರಾವಣನು ಸ್ಕೂಲಿಗೆ ಕಳಿಸಿ, ಆಮೇಲೆ ಪಿಕೋ ಹಾಕಿದ್ರಾತು. ಇಲ್ಲಿಗೆ ಹಾಕಿ ಶ್ರಾವಣ ಕುಮಾರ್ನ ಕಳಿಸಿದ್ರಾತು ಅಂಥೇಳಿ ಮಾಡಾಕತ್ತೀನಿ ರೀ. ನಾವು ಒಂದೇನೋ ಕೆಲಸ ಮಾಡ್ತೀವಿ ಅಂದ್ರೆ ಯಾವುದು ಕೆಲಸ ಕೆಡ್ಸಲ್ಲ ನೋಡಿ. ಕುಂತು ಕೆಡಬಾರ್ದ್ರಿ. ಮನುಷ್ಯ ಹುಟ್ಟಿ ಆದಷ್ಟು ಭೂಮಿ ಮೇಲೆ ಬಂದೀವಂದ್ರೆ ಏನೋ ಒಂದು ಸಾಧನೆ ಮಾಡಬೇಕು. ಅದರ ದೊಡ್ಡ ಸಾಧನೆ ಮಾಡೋಕ್ಕಾಗ್ಲಿಕ್ಕೂ ನಮ್ಮ ಹೊಟ್ಟಿಗೆ ಬಟ್ಟಿಗೆ ನಾವೇ ದುಡಿದು ತಿನ್ಬೇಕ್ರಿ. ಅದು ಮನುಷ್ಯ ಜನ್ಮ ನೋಡಿ. ನಾವು ದುಡಿದು ನಮ್ಮ ಖರ್ಚು ನಾವೇ ಮಾಡ್ಕೋಬೇಕು. ಇನ್ನೊಬ್ಬರಿಗೆ ನಮ್ಮ ಭಾರ ಹಾಕೋದು ಒಳ್ಳೆಯದಲ್ಲ. ಇನ್ನೊಬ್ಬರಿಗೆ ನಮ್ಮ ಕಷ್ಟ ಹೇಳೋದು ಒಳ್ಳೆಯದಲ್ಲ. ನಮಗೇನೇ ಕಷ್ಟ ಇರಲಿ, ಏನೇ ಭಾರವಿರಲಿ, ಎಲ್ಲನೂ ನಾನೇ ನೋಡ್ಕೋತೀನಿ ಅನ್ನೋ ಒಂದು ಆತ್ಮಬಲ ನಿಮ್ಮ ತಾಕಿದ್ರೆ ಅಂದ್ರೆ ನೀವು ಕೂಡ ನನಗಿಂತ ಸ್ಟ್ರಾಂಗ್ ಆಗ್ತೀರಿ. ನನಗಿಂತ ಇದಕ್ಕೆ ಗಟ್ಟಿ ಆಯ್ತು ನೋಡಿ. ಗಟ್ಟಿ ಆಗ್ಬೇಕಂದ್ರೆ ಪೆಟ್ಟುಗಳು ಬೀಳ್ಬೇಕ್ರಿ. ಉಳಿ ಪೆಟ್ಟು ಹೆಂಗೆ ಒಂದು ಶಿಲೆಯಾಗಿ ನಿಲ್ಲಬೇಕಂದ್ರೆ ಉಳಿ ಪೆಟ್ಟು ಬೀಳಲೇಬೇಕ್ರಿ. ಶಿಲೆಯಾಗಿ ಒಂದು ಗೊಂಬೆಯಾಗಿ ಆಗ್ಬೇಕಂದ್ರೆ ಹಂಗೆ ನಮಗೂ ಕೂಡ ನಾವು ಒಂದು ಶಿಲೆ ಆಗ್ಬೇಕಂದ್ರೆ ನಮಗೂ ಕೂಡ ಉಳಿ ಪೆಟ್ಟು ಬೀಳಲೇಬೇಕು. ಹಂಗೆ ಉಳಿ ಪೆಟ್ಟು ಬೀಳ್ತಾ ಇರ್ತಾವೆ. ಅದಕ್ಕೆಲ್ಲ ತಲೆ ಕೊಡಬಾರ್ದು ನೋಡಿ. ನಾವಿರೋದೊಂದು ಜೀವನ ಖುಷಿಯಾಗಿರ್ಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಇವತ್ತು ಟೀಚಿಂಗ್ ಮಾಡೇ ಓದ್ತೀನಿ ರೀ. ನಿನ್ನೆ ಕೆಲಸನೇ ಹಂಗೆ ಬಾಕಿ ಇಟ್ಟೀನಿ. ಈ ಬಾಕಿ ಇಟ್ಕೊಂಡು ಕುಂತೀವಿ ಅಂದ್ರೆ ಬಾಕಿನೇ ಉಳಿದ್ಬಿಡುತ್ತೆ ರೀ. ಹಿಂಗಾಗಿ ನಾನು ಏನು ಮಾಡಿಬಿಡ್ತೀನಿ, ಪಿಕೋ ಹಾಕಕ್ಕೆ ಕುಂತಿದ್ದೆನಲ್ಲ ಅಷ್ಟು ಕಟ್ ಮಾಡಿಟ್ಟು ಅಷ್ಟೊಮ್ಮೆ ಪಿಕೋ ಹಾಕಿಬಿಡ್ತೀನಿ. ಇವಾಗ ನಾವು ಒಂದೇನೋ ಸಾಧನೆ ಮಾಡ್ಬೇಕಂದ್ರೆ ನಾವು ದುಡಿಬೇಕ್ರಿ. ಸಾಧನೆ ಮಾಡಬೇಕು. ಇನ್ನೊಬ್ರು ತಲೆ ಒಡೆದು, ಇನ್ನೊಬ್ರು ಸಂಸಾರ ಹಾಳು ಮಾಡಿ, ಇನ್ನೊಬ್ರಿಗೆ ನೋವು ಕೊಟ್ಟು, ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಯಾವತ್ತೂ ಜೀವನ ಬದುಕಬಾರ್ದ್ರಿ. ಅದು ಬದುಕಿದ್ದು ವೇಸ್ಟ್ ಆಗುತ್ತೆ ನೋಡಿ. ಇನ್ನೊಬ್ರು ನೋವು ಕೊಡೋದು, ಇನ್ನೊಬ್ರಿಗೆ ಕಷ್ಟ ಕೊಡೋದು, ಇನ್ನೊಬ್ರ ಜೀವನ ತಿನ್ನೋದು, ಇನ್ನೊಬ್ರ ಕಣ್ಣಲ್ಲಿ ನೀರು ಹಾಕ್ಸೋದು, ಇನ್ನೊಬ್ರಿಗೆ ಅನ್ನೋದು ಆಡೋದು, ಪ್ರತಿಯೊಂದೂ ಇನ್ನೊಬ್ರಿಗೆ ಯಾವುದೂ ತ್ರಾಸ ಆಗಬಾರ್ದಂತ ಇರ್ಬೇಕ್ರಿ. ಇನ್ನೊಬ್ರಿಗೆ ತ್ರಾಸ ನಾವು ಬಯಸಿದ್ರೆ ನಮಗೆ ದೇವರು ತ್ರಾಸ ಕೊಡ್ತಾನೆ ಅನ್ನೋದು ನನ್ನ ಭಾವನೆ ರೀ. ಇದು ಮೊನ್ನೆ ಒಂದು ಉಳು ಸೀರೆ ನೋಡಿ. 3 ಸೀರೆಗೇ ಇವಾಗ ಪಿಕೋ ಮಿಷನ್ ಎತ್ತಾಡ್ಬೇಕ್ರಿ. ಏನು ಮಾಡೋಕ್ಕಿಲ್ಲ. ನ್ಯೂ ಟೈಮು ಬೆಳಗ್ಗೆ 2-3 ಸೀರೆ 2 ನೈಟಿ ಕಟ್ ಮಾಡಿ ಇಟ್ಕೊಂಡಿನಿ. ಹಾಕಿಬಿಡ್ತೀನಿ ರೀ. ಯಾಕಂದ್ರೆ ನಾನು ಬಿಟ್ಟು ಮಾಡೋರಿಲ್ಲ. ಅವು 3 ಸೀರೆ ಕಟ್ ಮಾಡಿ ಸೈಡಿಗೆ ಇಡೋರಾಗನೇ ಟೈಮು 5ಕ್ಕೆ 5 ನಿಮಿಷ ಕಮ್ಮಿ ಐತೆ. ನಾನು ಸೀರೆ ಕಟ್ ಮಾಡಕತ್ತಿದ್ನಲ್ಲ, ಶ್ರವಣ್ ಕುಮಾರ್ ಎದ್ದು ಬಂದು ಅಲ್ಲಿ ಕುಂತ ನೋಡಿ. ಬಾರಪ್ಪ ಯಾಕೆ ಕಳ್ತಿ ಅಂತ ಅನ್ನಕತ್ತಿದ್ದೆ. ಬರಲಾಗಿದ್ದೀನಿ ರೀ. ನಾನು ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಗಳ ಕಸ ಹೊಡೆದಾಗ ತೆಗಿತೀನಿ ನೋಡಿ ಕದ.
ಬರ್ರಿ ಶ್ರಾವಣ್ ನೋಡಿ ಎದ್ದಾನ ಬಾರಪ್ಪ ಅಜ್ಜಂದ್ರು ಬರ್ಲಾಗ್ಯಾನ. ಇವತ್ತು ಶುಕ್ರವಾರ ಅಷ್ಟು ಮನೆಗಿನ್ನ ತೊಳಿಬೇಕು. ರೊಟ್ಟಿ ಮಾಡಲ್ಲ, ಸಾಂಬಾರು ಮ್ಯಾಗ ಒಂದು ನಾಯಿದು ಮುಚ್ಚಿ ನೋಡಿ ಕೆಡಬಾರ್ದಂತೇಳಿ ಒಂದು ಟಾವೆಲ್ ಮುಚ್ಚಿನಿ. ಬರ್ರಿ ಬೀರಪ್ಪನ ದರ್ಶನ ಮಾಡ್ಕೋರಿ. ಪಟ್ಟ ನಾನು ಕೆಲಸ ಶುರು ಮಾಡ್ತೀನಿ. ನೀವು ಕೂಡ ಸ್ವಲ್ಪ ಪಟ ಎದ್ದು ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರಿ. ಯಾಕೆ ಮನೆಯಲ್ಲಿ ಒಂದು 10 ಮಂದಿ ಇದ್ರಂದ್ರೆ ಅಡುಗೆ ಮಾಡೋದೇ ಆಗುತ್ತೆ ರೀ. ಖುಷಿಯಾಗಿರಲ್ಲ ನೀವು. ಅವಾಗ ಏನು ಮಾಡಬೇಕು, ಫ್ರೀ ಇದ್ದಾಗ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತಿರ್ತೀನಿ. 24 ತಾಸೂ ಫ್ರೀ ಇರೋದಿಲ್ಲ, ಎಲ್ಲ ಕೆಲಸ ಇದ್ದೇ ಇರುತ್ತೆ. ಶ್ರವಣ ನಡಿಯಪ್ಪ ಹೋಗಿ ನಡಿ ಮುಕ್ಕೋ ಹೋಗ ಅಂತಂದೆ. ಹೆಂಗೆ ಹತ್ತಲಿ ಅಂತ ಅಗರ್ಗ ಹೊಂಟ ನೋಡಿ ಆರಾಮ್ ಮುಕ್ಕೊಂಬಿಡ್ತು ನೋಡಿ. ನಂದಿಕ್ಕ ಲಾಸ್ಟ್ ಜಾಗ ಅವರಿಬ್ಬರು ತಳಕ್ಕೆ ಸರಿಸಿ ತಳಕಂತ ಮನಗಿಸಿ ಲಾಸ್ಟ್ ಮುಕ್ಕೋತೀವಿ. ನಾವು 8 ದಂಡೆ ಮುಕ್ಕೋತೀವಿ ರೀ. ಅಲ್ಲಿ ಒಂಥರ ಮಲ್ಕೊಳಕ್ಕೆ ಖುಷಿ ನೋಡಿ. ಟೈಮು 6:05 ಆಯಿತು. ಶ್ರಾವಣಿ ಕೂಡ ರೆಡಿ ಮಾಡೀನಿ ರೀ. ಒಂದು ತಾಸನ್ನ ರೆಡಿ ಮಾಡಿ ನೋಡಿ. ರೆಡಿ ಮಾಡಿ ತೆಲಿಕ್ಕಿ ಸ್ಕೂಲ್ಗೆ ಹೋಗೋ ಮಕ್ಕಳ ರೆಡಿ ಮಾಡೋದೇ ಒಂಥರ ಕಷ್ಟ ನೋಡಿ. ತಾಯಂದಿರಿಗೆ ನೀಟಾಗಿ ನಾವು ರೆಡಿ ಮಾಡಿ ಕಳಿಸಿದ್ರೆ ಅವ್ರು ನೀಟ್ ಇರ್ತಾರೆ. ಇಲ್ಲಿಕಂದು ನಾವು ಅವ್ರ ಮ್ಯಾಗ ಬಿಟ್ರೆ ಅವ್ರು ನೀಟಾಗಿ ರೆಡಿ ಆಗಲ್ಲ. 2 ಸೆಟ್ ಡ್ರೆಸ್ ಅದಾವ ರೀ ಶ್ರಾವಣಿಗೆ. ಇದೊಂದು ಸೆಟ್ ಅದೊಂದು ಸೆಟ್ಟು. ಬರೀ ಕಡೆ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತೆ. ಅಕ್ಕಿ ಬುತ್ತಿಗೂ ಬಜ್ಜಿ ಹಾಕಿಟ್ಟಿನಿ. ಬಜ್ಜಿ ಮಾಡಿದೆ ನಿನ್ನೆ ಸಂಜೆನಾಗ. ಒಂದು ಸ್ವಲ್ಪ ಬಜ್ಜಿ ಟೂಸಿದ್ ನೋಡಿ. ಅದರಾಗೆ ಉಳ್ಳಾಗಡ್ಡಿ ಹೋಳಾಕಿ ಮೆಣಸಿನ್ಕಾಯಿ ಹಾಕಿ ಬಜ್ಜಿ ಮಾಡಿ ನೋಡಿ. ಶಾವಿಗೆ ಉಪ್ಪಿಟ್ಟು ಉಳ್ಳಾಕತ್ತ ಶ್ರಾವಣಿ. ಮಸ್ತ್ ಆಗೈತೆ ಮಮ್ಮಿ ಅಂತ ಅಂದ್ಲು. ಅಂತಂದ್ರೆ ನಾಷ್ಟ ಇತ್ತಂದ್ರೆ ಇಷ್ಟಪಡ್ತಾಳ್ರಿ, ಇಲ್ಲ ಅಂತಲ್ಲ. ಮಕ್ಕಳು ಚಪಾತಿ ಇಂಥವು ನಾಷ್ಟಕ್ಕೆ ತುಂಬ ಇಷ್ಟಪಡ್ತಾರೆ. ನಾನು ಜಾಸ್ತಿ ರೊಟ್ಟಿ ಹಾಕಿ ಕೊಡ್ತಿದ್ರೆ ಚಪಾತಿನೂ ಹೀಟ್ ಆಗತ್ತೆ ರೀ. ಹಿಂಗಾಗಿ ಒಂದು ಡಬ್ಬಿ ಶಾವಿಗೆ ಉಪ್ಪಿಟ್ಟು, ಒಂದು ಡಬ್ಬಿ ಬಜ್ಜಿ ಕಟ್ಟಿದ್ದು ನೋಡಿ. ಮಧ್ಯಾಹ್ನ ಮುಂಜಾನೆ 2 ಆಗ್ಬೇಕಲ್ರಿ. ರೊಟ್ಟಿ ಪಲ್ಯ ಹೆಂಗಾರ ಆಗ್ತಿತ್ತು. ಆಕಿ ತೊಡಕ್ಕೆ ಬಿಸ್ಕೊಳಕತ್ತಾವಡಿ. ಬಾ ಮಮ್ಮಿ ನೋಡ್ರಿ. ಶ್ರಾವಣಿ ಹೋಗಿಂದ ಅಂಗಳ ಕಸ ಗೂಡಿಸಿ ರಂಗೋಲಿ ಹಾಕಿ ಫೈನಲ್ ರಂಗೋಲಿ ಈ ಥರ ಹಾಕಿ ನೋಡಿ. ಇವತ್ತು ನೋಡಿ ರಂಗೋಲಿ ಹೆಂಗಾಗೈತೆ ಅಂತ, ಚೆಂದಾಗೈತೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ. ರಂಗೋಲಿ ಸುಮ್ಮನೆ ಶುಕ್ರವಾರ ಸಿಂಪಲ್ ಅದ ನೋಡಿ. ಎಲ್ಲ ಕ್ಲೀನಾಗ ಹೊಸ್ಲಿ ಪೂಜೆ ಮಾಡೀನಿ. ಶ್ರಾವಣಿ ಹೋಗಿಂದ ಇದನ್ನೇ ಮಾಡಿ ಒಳ್ಯಾಕೆ ಬಂದೀನಿ ನೋಡಿ. ಇನ್ನೂ ಪರ್ಸಾಲಿ ಏನೂ ಕ್ಲೀನಿಂಗ್ ಇಲ್ಲ. ಪಿಕೋ ಹಾಕಿ ನೈಟಿ ಹೊಲಿದು ಸೈಡ್ ಎತ್ತಿಡ್ಬೇಕಂತೀನಿ. ಏನಾಗುತ್ತೆ ನೋಡೋಣ್ರಿ. ಇವಾಗ ಶುಕ್ರವಾರ ಅಡುಗೆ ಮನೆ ದೇವ್ರ ಮನೆ ತೊಳೆದೀನಿ. ಟೈಮು 7:05 ಆಯಿತು. ಶ್ರಾವಣಿ 6:05 ಹೇಳ. 6:05 ನಿಮಿಷದಿಂದ ಬರೀ ಅದು ಅಂಗಳ ಕಸ ಹುಡುಗೋದು, ರಂಗೋಲಿ ಹಾಕೋದು, ಕ್ಲೀನಾಗ ಮಾಡ್ಕೊಂಡು ಶುಕ್ರವಾರ ಒಂದು ಸ್ವಲ್ಪ ಸ್ಪೆಷಲ್ ಕ್ಲೀನ್ ನೋಡಿ. ಇದು ಮನೆ ತೊಳೆದೀನಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಲೆ ಕುಕ್ಮ ಹಚ್ಚಬೇಕು. ಎಲ್ಲ ಕ್ಲೀನ್ ಆಗೈತೆ ರೀ. ದೇವ್ರ ಮನೆ ತೊಳೆದೀನಿ. ದೇವ್ರ ಮುಂದೆ ದೀಪಿನ ಅದ ನೋಡಿ. ಎಲ್ಲ ಕ್ಲೀನ್ ಮಾಡಿ ನೋಡಿ. ನಿನ್ನೆ ರಾಯರ ಪೂಜೆ ಮಾಡಿದ್ನಲ್ಲ, ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಂಗೆ ಮನೆ ತೊಳೆದೀನಿ. ಬರ್ರಿ ಇಟ್ಟು ಅಟ್ಟ ಪರ್ಸಾಲಿ ಕ್ಲೀನ್ ಮಾಡ್ತೀನಿ. ನಾನು ಟೀಚಿಂಗ್ ಮಾಡ್ದಾರ ನಿಮ್ಗೂ ಶೇರ್ ಮಾಡ್ತೀನಿ, ಹೇಳ್ತೀನಿ ರೀ ಏನು ಟೀಚಿಂಗ್ ಮಾಡಿದಂತ. ಶ್ರವಣ್ಣ ಮಲ್ಕೊಂಡನ. ಶ್ರಾವಣಿಗೆ ಹೋಗ್ಬಿಡುತ್ತೆ ನೋಡಿ ಜಲ್ದಿ. ನಾ ಹಿಂದೆಲ್ಲ ಗಲೀಜು ಹಂಗೆ ಐತ್ರಿ. ಇಷ್ಟು ಬಾಂಡೆ ಅದಾವ್ರಿ. ಬೆಳಕಾಗೈತೆ ನೋಡಿ ಥರ ಎಲ್ಲ ಕ್ಲೀನ್ ಮಾಡಿದೆ. ಉಸು ಜಂಪರ ಮಡಿಚಿ ಮಾಡ್ದಾಗಿಟ್ಟೆ. ಇದೊಂದು ಡ್ರೆಸ್ ಒಂದು ಹೊಲಿಗೆ ಹಾಕಿ ಹೋಯ್ತು ನೋಡಿ. ಎಲ್ಲ ಫೈನಲಾಗಿ ಹೊಲಿಗೆ ಹಾಕಿದೆ. ಅವೆರಡು ನೈಟಿ ಸೀರೆಗಳು ಪಿಕೋ ಹಾಕಿ ಇಟ್ಟಿ ಮ್ಯಾಕ. ಈಗ ಪಿಕೋ ಮಿಷನ್ ತೆಗೆದು ಇವಿಸು ಬಟ್ಟೆ ಮಡಚಬೇಕು, ಹಾಸಿಗೆ ಮಡಚಬೇಕು. ಶ್ರವಣ ಎದ್ದಿವ ಹೊರಗೇನ ಟೈಮ್ 8:30 ಆಗೈತೆ. 9ಕ್ಕೆ ಬರ್ತಾನೆ. ಪಿಕೋ ಮಿಷನ್ ತೆಗೆದು ಮಾಡ್ದಾಗಿಟ್ಟು ಇದ್ರ ಮಿಷನ್ ಜೋಡಿಸ್ತು ನೋಡಿ. ಮುಂಜಾನೆ ಎದ್ದು ಕೆಲಸ ಆಗಿಬಿಟ್ಟಿತ್ತು ನೋಡಿ. ನಾ ಬಟ್ಟೆ ಬಾಂಡೆ ಮಾಡ್ಕೊಂಡು ಹೊಲಕ್ಕೆ ಹೋಗ್ಬೇಕು. ನಾ ಹೊಲಕ್ಕೆ ಸಾರಿ ಗೊತ್ತಾಗೈತೆ. ಬಾ ಜಾಕ ಮಾಡಿಸ್ತೀನಿ ಬಾ. ಆಮೇಲೆ ಪುಟ್ಟ ಬಾಯಿ ಬಾಯ್ಲಿ ಆ ಡ್ರೆಸ್ ಹಿಡಿಸ್. ಯಾರು ಹೊಡೆದ್ರು ಪುಟ್ಟಕ್ಕ? ಅಲ್ಲೇ ನಿಮ್ಮ ಅಂಗಡಿ ಮುಂದೆ ಇಳ್ದ ಯಾಕನ? ಹೌದನ? ಹೊಡೆದೆ ಬಾ ಇಲ್ಲೇ. ಆ ಡ್ರೆಸ್ ಹಿಡಿತೀನಿ ಬಾ. ಬಲಿಲ್ಲಲ್ಲ ನಿನ್ನೆ ಎಷ್ಟು ಬಿಜಿ ಆಗ್ಯಾವ. ಮತ್ತೀಗ ಅದು ಡ್ರೆಸ್ ಯಾವಾಗ ಹಿಡಿಸು ಉಸುತ್ತ ಹಿಡಿಸೋದು ನೋಡ್ಬೇಕಲ್ಲ. ಹೋಗುವತ್ತೆ ರೇಖಾಕಂದ್ರೆ ನನಗಾಗಲ್ಲ. ಹೌದು. ಬಾ ಶ್ರಾವಣ ಟೈಮ್ ಆಗೈತೆ ಬಾ. ನೋಡು 9 ಹಾಕಿ ಬಂತು ನೋಡ್ರಿ. ಶ್ರಾವಣನ ಸ್ಕೂಲಿಗೆ ಕಳಿಸಿ 11 ಗಂಟೆ ಆಯಿತು.
ಅವನು 9:30 ಆಗಿತ್ತು, ಹಿಂಗಾಗಿತ್ತು ಹೋದ ಶ್ರವಣ. ಹೋಗಿಂದ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮಾಡ್ಕೊಂಡೆ. ಕಾಯಿನೂ ಸುಲಿದಿಟ್ಟು ನೋಡಿ, ಇಲ್ಲಿ 2 ಕಾಯಿ ತಿಂತಾವಿದ್ದು ರೀ. ಕಾಯಿ ಸುಲಿದಿಂದ ಎಷ್ಟು ಸಣ್ಣಗೆ ನೋಡಿ ಸುಲಿದೀನಿ. ನಾನೇ ಮನ್ಯಾಗ ಸುಲಿದು ನೋಡಿ. ಬಟ್ಟೆನೂ ಎಲ್ಲ ಒಗೆದು ಹಾಕೀನಿ, ಕಾಣ್ತಿರ್ಬೇಕು. ಬಾಂಡೆನೂ ತಿಕ್ಕೀನಿ ರೀ, ಎಲ್ಲ ಸ್ವಚ್ಛಗೈತೆ ನೋಡಿರಿ. ನಾನು ಕೂಡ ಈ ರೀತಿ ರೆಡಿ ಆಗೀನಿ ಹೊಲಕ್ಕೆ ಹೋಗಕ್ಕೆ. ಕರೆಂಟ್ ಮಾತ್ರ ಬರೋವಲ್ಲಾಗ್ಯವ್ರು ಇನ್ನೂ. ಕರೆಂಟ್ ಯಾವಾಗ ಬರ್ತಾವನು ಒಂದು ಮುಂಜಾನೆ ಶ್ರಾವಣ ಸಾಲಿಗೆ ಹೋದ್ನಲ್ಲ ಅವಾಗೇ ಕರೆಂಟ್ ಹೋಗ್ಯ ನೋಡಿ. ಎಲ್ಲಿ ಏನ ಅಂತ ಅಂತಿರಬೇಕು. ಯಾರು ದೂರಲ್ರಿ, ನಮ್ಮ ಮಾವಾರು ನೋಡಿ ಶ್ರಾವಣಿಯ ದೊಡ್ಡಪ್ಪ ಅಲ್ಲಿ ಪಾಂಡ್ರಾಪುರಕ್ಕೆ ಹೋಗಿದ್ರು. ಹೋದಾಗ ಯೂಟ್ಯೂಬ್ ಕಳಿಸ್ತಾರೆ. ಹೆಂಗೆ ಎಲ್ಲಿಗೆ ಹೋಗ್ಬಲ್ಲಿ ಯೂಟ್ಯೂಬ್ ಕಳಿಸ್ತಾರೆ. ಯೂಟ್ಯೂಬ್ ಕಳಿಸೋ ಸಲಾಗನ ಯೂಟ್ಯೂಬ್ ಕಳಿಸಿ ಜೋರು ಮಾಡ್ತಾರೆ, ಒಂದು 4 ಮನೆ ಉಣಿಸ್ತಾರೆ. ಹಿಂಗಾಗಿ ಅವ್ರು ಅಲ್ಲೆಲ್ಲ ಇರ್ತಾರೆ. ಅಲ್ಲಿ ದೇವ್ರ ಗುಡಿ ಐತೆ, ನಮ್ಮ ಮಾಮಾರಿ ದೇವ್ರು ಅದಾವು. ದ್ಯಾಮೋ ಅಯ್ಯದಾರ ರೀ ನಮ್ಮ ಬಾವುಗ. ದೇವ್ರು ಬಂದಾವು, ಅಲ್ಲೇ ದೇವ್ರ ಪೂಜೆ ಮಾಡ್ಕೋತ ದೇವ್ರ ಸೇವೆ ಮಾಡ್ಕೋತ ಅಲ್ಲೇ ಹೊಲ್ಲಾಗಿರ್ತಾರೆ. ಅಲ್ಲಿ ವಿಡಿಯೋ ಮಾಡ್ತೀನಿ ರೀ. ವಿಡಿಯೋ ಮಾಡ್ಲಿಕ್ಕೆ ಯಾಕಂದ್ರೆ ಇಷ್ಟು ದಿನ ಯೂಟ್ಯೂಬ್ ಮಾಡೋ ಸಲಾಗನೇ ನಮ್ಮ ಮಾಮ ಮಾತ್ರ ಯಾವತ್ತು ನೀವು ಹಿಂಗೆ ಮಾಡ್ತೀವ ಹಂಗೆ ಮಾಡ್ತೀವಿ ಅಂತ ಯಾವತ್ತು ಅಂದಿಲ್ರಿ. ಹಾಗೆ ಒಬ್ರು ಅನ್ಲಿಕ್ಕಂದ್ರೆ ಇನ್ನೊಬ್ರು ಅನ್ನಲ್ಲ ಅಂತಿರಲ್ಲ. ಆದ್ರೆ ನಾನೇ ಹೇಳಿನಿ ರೀ ಮೊನ್ನೆ ಮಾಮ ಫೋನ್ ಹಚ್ಚಿದಾಗ, ಹಿಂಗೆ ಪೇಮೆಂಟ್ ಮಾಡೈತೆ ಮಾಮ ಹಿಂಗಂತ. ಚಲೋ ಆಯ್ತು ಬಿಡ, ಒಳ್ಳೇದಾಯ್ತು ಅಂತಂದ್ರೆ ನಮ್ಮ ಮಾಮಾರು. ನೋಡಿ ಮೊದಲೆಲ್ಲ ಎಷ್ಟು ಭಯ ಇತ್ತು, ಬೈತಾರ ಅಂತಾರ ಅಂಥೇಳಿ. ಆದ್ರೆ ಬೇರೆ ಅನ್ನಲಿ ನಾನೇ ಕೆಟ್ಟದ್ದು ಮಾಡಿಲ್ಲ ಅಂಥೇಳಿ ನಾನು ಭಯ ಇದ್ದಿದ್ದಿಲ್ಲ. ಫಸ್ಟ್ ಯೂಟ್ಯೂಬ್ ಮಾಡಿದಾಗ ತುಂಬ ಭಯ ಇತ್ತು. 1 ವರ್ಷ ಭಾಳ ಭಯ ಪಟ್ಟೀನಿ ರೀ. ಯೂಟ್ಯೂಬ್ ಮಾಡ್ತೀನಿ ಏನಿಲ್ಲೋ, ಜನ ಏನಂತಾರೋ, ಮನೆಯವ್ರು ಏನಂತಾರೋ ಅಂಥೇಳಿ. ಇವಾಗ ಯಾರೂ ಏನಿಲ್ಲ, ಸ್ವಲ್ಪ ಅನ್ನೋರು ಅಂತಾರೋ ನೋಡಿ, ಅನ್ನೋರ ಬಗ್ಗೆ ತಲೆ ಕೆಡಿಸೋಬಾರ್ದು. ಇವಾಗ ಅಲ್ಲಿ ನೋಡ್ತೀನಿ ಆದಷ್ಟು. ನಮ್ಮ ಅತ್ತೆ ಅದಾಳ್ರಿ, ನಮ್ಮ ಮಾಮ, ನಮ್ಮ ಅಂಟಿ, ನಮ್ಮ ಅಕ್ಕ, ನಮ್ಮ ಎಲ್ಲರೂ ಅದಾರ. ವಿಡಿಯೋ ಮಾಡ್ದಾರ ಅಷ್ಟೇ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಇಲ್ಲ, ನಾನು ಮತ್ತೆ ಮನೆಗೆ ಬಂದು ಲಾಗ್ ಚೇಂಜ್ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲಿಕ್ಕಂದ್ರೆ ನಾನು ಮಾಡೋಕೆ ಹೋಗಲ್ರಿ. ಇಷ್ಟ ಆಯ್ತಾ ಮಾಡೋಕೆ ಕೊಡ್ತೀನಿ. ಅಲ್ಲೆಲ್ಲ ಕಡು ಮಾಡೋದು, ಹುಗ್ಗಿ ಮಾಡೋದು, ಅಡುಗೆ ಮಾಡೋದೈತೆ. ಜಲ್ದಿ ಬಾರೋ ಅಂತ ಇನ್ನೇನು ಫೋನ್ ಹಚ್ಚಿ ಮಾಮ ಲೇಟ ಆಯ್ತು ನೋಡಿ. ಫೋಟೋ ಇಲ್ಲಿ ಇತ್ತು ರೀ, ಯೂಟ್ಯೂಬ್ ಫೋಟೋ ಇತ್ತು. ಅದು ಎಲ್ಲಿ ಹೋಗೈತನ ಕಾಣವಲ್ಲಾಗೈತಿ. ಬರೀ 11-5 ನಿಮಿಷ ಆಯ್ತು. ಹೋಗ್ತೀನಿ. 1 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ನೋಡಿರಿ. 1 ಕಿಲೋಮೀಟ್ರ್ ಮ್ಯಾಗ ಆಗತ್ತೆ ರೀ. 1.5 ಕಿಲೋಮೀಟ್ರ್ ಅಲ್ಲಿ ನಡ್ಕೊತ ಹೋಗ್ಬೇಕು. ಬಿಸಿಲಾರು ಅಂತೈತೆ ನೋಡಿ. ದಿನ ಬಿಸಿಲು ಇರ್ತಿದ್ದಿಲ್ಲ. ಇವತ್ತು ನಾನು ಹೊಲಕ್ಕೆ ಹೊಂಟನೆ ಬಿಸಿಲು ಬೆಳಕತ್ತೈತೆ ನೋಡಿ. ಹಿಂಗೆ ರೀ ಯಾವ್ದೊಂದು ಹೋಗಿ ಬರೋಂಬರಿ. ನೈಟಿ ಮ್ಯಾಗ ಹೋಗ್ಬೇಕಂದೆ. ನೈಟಿ ಮ್ಯಾಗ ಮತ್ತು ದೇವ್ರು ಅಲ್ಲಿ ಪೂಜೆ ಮಾಡ್ತಿರ್ತಾರೆ. ನೈಟಿ ಮ್ಯಾಗ ಏನು ಹೋಗೋದು ಅಂತೇಳಿ ಸೀರೆ ಉಟ್ಕೊಂಡಿನಿ ರೀ. ಪಾಂಡ್ರಾಪುರ ವಿಠಲ ಪೂಜೆ ನೋಡಿ ದರ್ಶನ ಮಾಡ್ಕೊರಿ ನೋಡ್ರಿ. ಇವಾಗ ಮನೆ ಬಂದು ಟೈಮು 6 ಗಂಟೆ ಆಗಿ ಬಂದೈತೆ. ಶ್ರವಕುಮಾರ ಬಂದು ಸ್ಕೂಲಿಂದ ಬಂದು ಎಲ್ಲ ಬಟ್ಟೆ ಕಳೆದಿಲ್ಲ ಬಿಟ್ಲ ಹಂಗೆ ಆಡಾಕತ್ತೋಡಿ. ಮನ್ಯಾಗ ತಾಯಿದವ್ರು ಇರ್ಲಿಕ್ಕೆ ಮಕ್ಕಳು ಚೆಲ್ಲಾಟ ನೋಡಿ. ಒಬ್ರು ಹೇಳೋರು ಕೇಳೋರು ಹಿರಿಯರು ಇರ್ಬೇಕಂತಾರಲ್ಲ, ಸುಳ್ಳಲ್ಲ. ಹಂಗೆ ಮಕ್ಕಳು ಮತ್ತು ನಾಳೆಗೆ ನಾವು ಉಟ್ಕೊಂಡು ಹೋಗಲ್ರಿ, ಬೇರೆ ಡ್ರೆಸ್ ಇರ್ತಾವೆ. ಹಿಂಗಾಗಿ ಅವನ್ನ ಒಗ್ಯಾಕೆ ಹಾಕಿದ್ರಂತೇಳಿ ಮಾಡೀನಿ. ಬಟ್ಟೆ ಬಿಚ್ಚಕ್ಕೆ ಚೇಂಜ್ ಮಾಡಾಕತ್ತಾರ ಅವರು ಕೂಡ. ಇವಾಗ ಬೇದೀನ್ರಿ ಬಂದು ಬಟ್ಟೆ ಚೇಂಜ್ ಮಾಡಿ ಮಾರಿ ತಗೋಬೇಕಿಲ್ಲ ಅಂತಂದೆ. ಇಲ್ಲ ಮಮ್ಮಿ ನೀ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಬಂದಿಲ್ಲ ಅಂದರು. ಅಡುಗೆ ಮನೆ ಕಾತಿರ್ದಿಲ್ರಿ, ಅಲ್ಲೇ ಬ್ಯಾಗ್ ಎಲ್ಲ ಇಟ್ಟು ಅಲ್ಲೇ ಇದು ಮಾಡ್ಯಾವು. ಹೊರಗೆ ಆಡೋಕೆ ಆಡು ಏಸಲ್ರಿ ಆಡ್ತಾರೆ. ನಾನು ಹೋಗೋರಾಗನೇ ಅಕ್ಕ ಬ್ಯಾಳೆ ರುಬ್ಬಾಕತ್ತಿದ್ಲು. ಮತ್ತು ಹೋಗಿ ಹಿಟ್ಟು ನಾದಿ ಕಡು ಮಾಡಿ ಚಪಾತಿ ಮಾಡಿ ಪೂಜೆ ಮುಗಿಬೇಕಂದ್ರೆ ಲೇಟ್ ಆಯ್ತು ರೀ. 4 ಗಂಟೆ ಯಾಕೆ ಬಂದಿತ್ತು ಅಲ್ಲೇ ಪೂಜೆ ಮುಗಿಬೇಕಂದ್ರೆ. ಪೂಜೆಗೆ ಮಾಡಕ್ಕೆ ಹೋದಾಗ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅಲ್ಲಿ ವಿಡಿಯೋ ಮಾಡಿಲ್ರಿ ನಾನು. ಯಾಕಂದ್ರೆ ನಂಗೆ ಮಾಡಂಗೆ ಅನಿಸ್ಲ, ಕೆಲಸನೇ ಇತ್ತು. ಮತ್ತು ಆ ಕಡೆ ಪೂಜೆ ಮಾಡೋದು ಅದು ಇತ್ತಲ್ಲ, ಹಿಂಗೆ ವಿಡಿಯೋ ತೆಗಿಲ್ಲ. ಹೊಲ್ಲಾಗ ಅದ ರೀ ಅಕ್ಕಾರು. ಅವರು ಮೊದಲು ಲಾಗ್ನೇ ನೋಡಿರ್ಬೇಕು. ನಮಗೆ ಹಿರೇಕಿ ನಮ್ಮ ಅಕ್ಕ ಇಲ್ಲೇ ಊರಾಗಿದ್ದರು. ಅವರು ಕೂಡ ಮೊದಲು ಲಾಗ್ನೇ ಬಂದಾರ. ಇವಾಗ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೆಗೀಲಿ ನೋಡಿ. ಫೋನೇ ತೊಗೊಂಡಿಲ್ರಿ ಕೈಯಾಗ. ಬಟ್ಟೆ ಕಸ್ಟಮರ್ ಫೋನ್ ಹಚ್ಚದೆ ಮಾಡ್ಯಾರ. ಬಂದು ಬಾ ಅಂತೇಳಿ ಅವರು ಕೂಡ ಬರ್ತಾರೆ. ಅದೇನು ಹೋಯ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಸೀರೆ ಬೇಕಂತ ಅರ್ಜೆಂಟಾಗಿ ಫೋನ್ ಹಚ್ಚದೆ ಅದು ನೋಡೇ ಇಲ್ಲ. ಫೋನ್ ಬರಾ ಕೈಯಾಗಿ ಹಿಡಿದು ನೋಡ್ರಿ. ಹೋಗಿ ಫೋನ್ ಎಲ್ಲಾರ ಒಂದು ಏನೋ ಕಾರ್ಯಕ್ರಮಕ್ಕೆ ಕರೀತಾರಂದ್ರೆ ಕೆಲಸ ಮಾಡ್ಬೇಕ್ರಿ. ಫೋನ್ ಹಿಡ್ಕೊಂಡು ಕುಂತ್ರ ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ನಮಗೆಲ್ಲ ಅರ್ಥ ಆಗುತ್ತೆ. ಹಿಂಗಾಗಿ ಇದು ಮಾಡಿಲ್ಲ. ಬರೀ ಅಂಗಳ ಕಸ ಗುಡಿಸಿ ಮತ್ತು ನಿಮ್ಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಕಿ ಬಂದೈತೆ. ಅವ್ರ ಮಾರಿಗಿರಿ ತೊಯ್ತೀನಿ ರೀ ನಾನು. ನೋಡ್ರಿ ಅಂಗಳ ಕಸ ಗುಡಿಸಿ ಬಂದು ಅವರು ಬಟ್ಟೆ ಕಸ್ಟಮರ್ ಬಂದಿದ್ರು. ಒಂದು ಸೀರೆ ಒಂದು ಪತ್ಲ ತೊಗೊಂಡ್ರು. ಅವ್ರಿಗೆ ಅರ್ಜೆಂಟ್ ಇತ್ತಂತ. ಹಿಂಗಾಗಿ ಮತ್ತು ಪುಟ್ಟಕ್ಕೊಂದು ಟಾಪ್ ಹಿಡಿಯೋದು ರೀ. 2 ಟಾಪು 1 ಪ್ಯಾಂಟು 100 ರೂಪಾಯಿ ಟಿಚ್ಚಿಂಗ್ ಮಾಡಿದೆ. ಟಿಚ್ಚಿಂಗ್ ಮಾಡಿ ಎಲ್ಲ ಎತ್ತಿಟ್ಟಿನಿ, ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡಿ, ಇದೊಂದು ಪ್ಯಾಂಟ್ ಹೊಲ್ದಿಲ್ರಿ. ಇದು ಒಂದು ಪ್ಯಾಂಟ್ ಹೊಲ್ದಿನಿ. ಇವು 2 ಟಾಪ್ ಹಿಡ್ದೀನಿ. ಇವು ಸೀರೆ ತೊಗೊಂಡ್ರು ಇಲ್ಲೇ ನೋಡಿ.
ಇದು ವರ್ಕ್ನ್ಯಾಗ ತೊಗೊಂಡ್ರೆ ದಡಿ ಸೀರೆ ತೊಗೊಂಡ್ರೆ ನೋಡಿ ಚಂದ ಐತೆ. ದಡಿ ಸೀರೆ ಮೆತ್ತಾಗ ಮಸ್ತ್ ಐತೆ ನೋಡಿ. ಕಲರ ಪಿಂಕ್ ಕಲರ್ ಬ್ಲೌಸ್ ಬಂದೈತೆ. ಇದು ಅಡ್ರೆಸ್ ಒಂದು ಕಚ್ಚಿ ಬಿಚ್ಚಿ ಮಾಡ್ತಾರೆ ನೋಡ್ರಿ. ಅಡ್ರೆಸ್ ಅಲ್ಲ ನೋಡಿ, ಸಾಕಾಗ್ಬಿಟ್ಟೈತಿ ಬರೋದಟ್ಟೇನ್ರಿ. ಶ್ರಾವಣಿ ಶಿವಕುಮಾರ ಅವರು ಕೂಡ ಹೋಮ್ವರ್ಕ ಬರೋದ್ರು. ಊಟ ಮಾಡ್ತೀನಿ ಮಮ್ಮಿ ಅಂದರು. ನಡಿಯಪ್ಪ ನಡಿ ಅಂತಂದೆ. ನಾ ಅಡುಗೆ ಏನೂ ಮಾಡಿಲ್ಲ ನೋಡಿ. ಅಲ್ಲೇ ಕಡುಬು ಕರಿಗಡುಬು ಅದು ಕಟ್ಟಿದ್ರು ಅಮ್ಮಾರು. ಹಿಂಗಾಗಿ ಉಣ್ತೀನಂದ್ರು. ನಡ್ರಿ ಅಂತೆ ಕೈ ಕಾಲು ಮೇಲೆ ತೊಗೊಂಬರಕ್ಕೆ ಯಾರೇ ಕೈ ತೊಗೊಂಡ್ರು. ಹೋಮ್ವರ್ಕ ಬರೋದೇವು ಬರ್ರಿ. ಅವ್ರಿಗೆ ಊಟ ಮಾಡಿಸಿ ಮತ್ತು ಅವ್ರಿಗೆ ಹಾಸಿಗೆ ಕೊಟ್ಟು ಉಣಿಸಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತಿಂತದ. ನೀವು ಹೊಲಿದಾಗ್ಯವ್ರಿ. ಈ ಸೀರೆನೂ ಪಿಕೋ ಹಾಕಂತ ಇಟ್ಟೋಗ್ಯಾರ. ಇವು ಮತ್ತು ಬಂದು ಹೊಲಿದು 100 ರೂಪಾಯಿ ಆಯ್ತು ನೋಡಿ. ಇದು ಬ್ಲೌಸ್ ಈ ಥರ ಬಂದೈತೆ ನೋಡಿ. ಸೀರೆ ಒಳಗೆ ಸಕ್ಕತ್ತು ನೋಡಿ. ಬಾರ್ಡ್ರ್ ಅವು ಮಸ್ತ್ ಈ ಸೀರೆಗಳು ವರ್ಕ್ ಹಾಕ್ಸಿ ಮತ್ತು ಸೈನಿಂಗ್ ಮನ್ಗಂಡದ ನೋಡಿ. ಅವ್ರಿಗೆ ಊಟ ನೋಡ್ರಿ. ಊಟನೂ ಆಯಿತು. ಶ್ರಾವಣಿ ಶಿವಕುಮಾರ ಊಟ ಮಾಡಿ ಮಲ್ಕೊಂಡಾರ. ಅಲ್ಲಿ ಮ್ಯಾಗಿನ ಪ್ಯಾನ್ ಹಚ್ಚಿಲ್ಲ ನೋಡಿ. ಹಚ್ಚೋ ಮುಕ್ಕೋರ್ಯಪ್ಪ ಅಂತ ಏನು ಹಚ್ಚೇ ಇಲ್ಲ. ಸೊಳ್ಳೆ ಕಡಿತಾವ್ರಿ. ಥಂಡಿ ಒಂದು ಸ್ವಲ್ಪ ಹವಾ ಐತ್ರಿ. ಈಗ ಥಂಡಿ ಹಿಡಿತದಂಗೆ ಬಿಟ್ಟಾರ. ಅವನು ಫೋನ್ ಹಚ್ಚಿದ್ಲು. ಅವನ್ಗಳು ಮಾತಾಡೋದು ಆಗಲಿಲ್ಲ. ಕೊಟ್ಟಾಕೊಂಡು ಟಾಪ್ ಇಡಾಗನೇ ಅವ ಫೋನ್ ಹಚ್ಚಿದ್ಲು. ಮಾತಾಡೋದು ಆಗಲಿಲ್ಲ ರೀ. ಇವಾಗ ಟೈಮು 9:30 ಮ್ಯಾಗ ಆಗೈತೆ. ಇವಾಗ ಕುಡಿಯೋ ನೀರು ಬಂದಾವು. ಕುಡಿ ನೀರು ತುಂಬಬೇಕು. ಹಾಗೆ ಕುಡಿ ನೀರು ತುಂಬ್ಕೋತಾನೆ ಉಸು ಬಟ್ಟೆ ಒಂದು ಸಾಲಿ ಬಟ್ಟೆ ಹೊಲಸು ಭಾಳ ಮಾಡ್ಕೊಂಡಾರಿ. ನೀರು ಬಂದಾಗನೇ ಸಾಬೂನು ಪುಡಿಯಾಗ ಎದ್ದು ಬಟ್ಟೆ ಬಾಂಡೆ ಅವ್ರು ನೀರಿನ ಬಾಟ್ಲಿ ಎಲ್ಲ ಹೊಸು ತಿಕ್ಕೊಂಬಿಡ್ತೀನಿ. ಸೋಳು ನೀರಾದ್ರೆ ಹೆಂಗೋ ಬಿಡ್ತಿದ್ದೀನಿ ರೀ. ಕುಡಿ ನೀರು ಬಂದಾವು. ಒಂದ ಕೊಡ ಒಂದು ಗುಂಡಿಗೆ ಖಾಲಿ ಆಗೈತೆ. ಅವಷ್ಟೇ ಅಡ್ಡಾಡಿ ತುಂಬ್ತೀನಿ. ಟೈಮ್ ಅಲ್ಲ ಟೇಬಲಲ್ಲಿ 9:30 ಆಗೈತೆ. ಅಷ್ಟು ತುಂಬಿಟ್ಟು ಮಾಡಿ ಮುಕ್ಕೊಂಡಾಕ ಟೈಮ್ ಎಷ್ಟಾಗುತ್ತಂತ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ. ಏನು ಮಾಡೋದು ಚಂತ ಮನ್ಯಾಗಿಲ್ರಿ. ಹೋಗಾಗೂ 100 ರೂಪಾಯಿ ಹೊಲ್ದೋಗಿನಿ. ಬಂದು 100 ರೂಪಾಯಿ ಹೊಲ್ದೀನಿ. ಹೊಲಿಬೇಕು ಮಾಡಬೇಕಾದ್ರೆ ಹೆಂಗೋ ಹೊಲಿತೀವಿ ರೀ. ಅದು ಬ್ಯಾಸರ ಮಾಡ್ಕೊಂಡು ಬಿಟ್ಟಿವಿ ಅಂದ್ರೆ ಆಗೋದಿಲ್ಲ. ಮತ್ತು ಒಂದಿಷ್ಟು ಉಳ್ಳಾಗಡ್ಡಿ ತೊಗೊಂಬೈದೆ. ಅವನ್ನ ಸ್ವಚ್ಛ ಮಾಡಿ ಅವು ತಟ್ಟೆ ಹಾಕಿ ಮ್ಯಾಕೆ ಇಟ್ಟು ನೋಡಿ. ಮಾಮ ಹಾಕ್ಕೊಂಡೋಗೋ ಉಳ್ಳಾಗಡ್ಡಿ ಅದಾವು ಹೊಲ ಹಾಕಿದ್ದು ರೀ ಬೆಳೆದಿದ್ದು. ಹಂಗಂದ್ರೆ ಹಾಕ್ಕೊಂಡೋಗೋ ಅಂದ ಹಾಕ್ಕೊಂಬಂದು ನೋಡಿ. ಬರ್ರಿ ಇವಾಗ ಟೈಮ್ 9:30 ಮ್ಯಾಗ ಹಾಕಿ ಬಂದೈತೆ. ನಾನು ನೀರು ತುಂಬಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರು ಮುಕ್ಕೊಳ್ರಿ. ಅದ್ರ ಶ್ರಾವಣಿ ಮುಂಜಾನೆ ಬೆಳಗ್ಗೆ ಹೇಳ್ತೈತೆ ರೀ. 5:15 ಹೇಳ್ತಾಳೆ. ಇನ್ನೂ 5:15, 5:00, 5:15, 5:00 ಅಷ್ಟು ನೆಶಿನಾಗ ಎದ್ದು ಆಟ ಕೂಸು ಜಾಕ ಮಾಡಿಸ್ತೀನಿ ರೀ. ಜಾಕ ಮಾಡಿಸ್ತೀನಿ ತಲೆ ರೆಡಿ ಮಾಡ್ತೀನಿ. ಆದ್ರೆ ನಾನೇ ರೆಡಿ ಮಾಡೋದು. ಯಾಕಂದ್ರೆ ಅವ್ರಿಗೆ ನೀಟಾಗಿ ರೆಡಿ ಹಾಕಿ ಬರಲ್ಲ. ಆದರೂ ಎದ್ದು ತಯಾರಾಗಿ ಹೋಗ್ಬೇಕಲ್ಲ ಸ್ಕೂಲಿಗೆ. 6 ಅನ್ನಕ್ಕೆ ಮನೆ ಬಿಡ್ತಾಳೆ. 6ಕ್ಕೆ ಬಿಟ್ಲ ಅಲ್ಲಿ 7 ಅನ್ನಕ್ಕೆ ಹೋಗ್ತಾಳೆ. ಆದರೂ ಗ್ರೇಟ್ ನಮ್ಮ ಶ್ರಾವಣಿ. ನಿದ್ದಿಗಡ್ಬೇಕು ರೀ ಮಕ್ಕಳು. ಇವಾಗ ಎಷ್ಟು ನಿದ್ದಿಗಟ್ಟು ಕಲಿತಾವಡಿ. ನಾಳೆ ಅಷ್ಟು ನೆಶಿನಾಗ ಎದ್ದು ಮಕ್ಕಳು ಓದಿಸ್ಬೇಕಂತ ತಲೆಯಾಗ ಉಳಿತೈತಂತ. ಇನ್ನೂ ಗೊತ್ತಿಲ್ಲ. ನೆಶಿನಾಗ ಒಯ್ದು ತಲೆಯಾಗ ಉಳ್ಕೊಂಡ್ಬಿಡ್ತೈತಂತ ನಾನು ಅನ್ನೋದು ಕೇಳಿದ್ದು. ಹೆಂಗಾಗ ಓದೋದಲ್ರಿ. ಈಗಿನ ಮಕ್ಕಳೇ ಓದೋದು ನೋಡ್ರಿ. ಈಗಿನ ಮಕ್ಳಿಗೆ ಅಜ್ಜೈತೆ ರೀ. ಈ ಬೇಸ್ರಿ ಒಂದು ಸಾಲಿ ಹೊಂಟ್ರ ಈಗ ಮಕ್ಳಿಗೆ 10, 5 ರೂಪಾಯಿ ಹಿಂಗೆ ಕೊಡು ಅಂತ ಕೇಳ್ತಿರ್ತಾರೆ ಮಕ್ಕಳು. ನನ್ನ ಮಕ್ಕಳು 1 ರೂಪಾಯಿ ಕೇಳಲ್ಲ ನೋಡಿ. 1 ರೂಪಾಯಿ ಕೇಳಲ್ಲ. 1 ರೂಪಾಯಿ ಕೊಡುವನಲ್ಲ. ಅವ್ರು ಅಕ್ಕೂ ಸೈನ್ ಇಲ್ಲ. ಏನೇ ತಿನ್ನಲಿ ಏನೇ ಇರಲಿ ಮನ್ಯಾಗ ಮಾಡಿಕೊಡ್ತೀನಿ. ಇಲ್ಲಿಕ್ಕಂದ್ರೆ ಅಂಗಡಿಯಾಗ ತಂದು ಕೊಡ್ತೀನಿ. ನಾ ಮುದ್ದೆ ಒಳಗೆ ಹೋದಾಗ ಏನಾರು ಅವ್ರಿಗೆ ಏನು ತಿನ್ನಕ್ಕೆ ತೊಗೊಂಬರ್ತೀನಿ. ಆದ್ರೆ ಇವಾಗ ತಿನ್ನಕ್ಕೂ ಕಮ್ಮಿ ಆಗ್ಬಿಟ್ಟು ನೋಡಿ. ಆ ಕಡೆ ಅಷ್ಟು ಅಮೌಂಟಿಗೆ ಪ್ರಾಬ್ಲಮ್ ಆಗಿ ನಾ ಟೈಲರಿಂಗ್ ಮಾಡಾಕತ್ತೀನಿ ಅಂದ್ರೆ ಅವ್ರಿಗೆ ಹೋದಾಗ 200, 300 ರೂಪಾಯಿ ತಿನ್ನಕ್ಕೆ ತಂದೆ ತರ್ತೀನಿ ರೀ. ಟೈಲರಿಂಗ್ ಕೆಲಸ ಬಿಟ್ಟಿನಿ ಅಂದ್ರೆ ಎಲ್ಲ ಕೈ ಬಂದು ಆಗಿಬಿಡುತ್ತೆ ನೋಡಿ. ಅದಕ್ಕಂತ ಇವತ್ತು ಬಂದು 200 ಟಿಚ್ ಮಾಡೀನಿ. ಇನ್ನೊಂದು 300 ಮಾಡೀನಿ. ಮತ್ತು ಈಗ ಆತು ನೋಡಿ 500 ರೂಪಾಯಿ ಟಿಚಿಂಗ್ ಆತು 2 ದಿನದಾಗ. ಅದೇ 2 ದಿನ ಖಾಲಿಯಾಗಿ ಕುಂತ್ರ ಯಾರು ಕೊಡ್ತಾರೆ 500 ರೂಪಾಯಿ? ಹಂಗೈತ್ರಿ. ಕೈ ಕೆಸರಾದರೆ ಬಾಯಿ ಮುಸ್ಸರಿ. ಯಾರಿಗೆ ಅಪ್ಪ ಅನ್ಬಾರ್ದು ನೋಡಿ. ಯಾರಿಗೆ ಅಪ್ಪ ಅಂದ್ರೆ ಯಾರಿಗೆ ಹುಟ್ಟಿ ಮಕ್ಕಳನ್ನು ಕಾಲರಿದು. ನಮ್ಮ ಕೆಲಸ ನಮ್ಮ ಕಾಯಕವೇ ಕೈಲಾಸ. ನಮ್ಮ ಕೆಲಸನ ಮಾಡ್ಕೊಂಡು ತಿಂದ್ರೇ ಚಂದ. ನಮ್ಮ ಕೆಲಸ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೀವಿ ಅಂದ್ರೆ ಎದಕ್ಕೂ ಬ್ಯಾಡ್ರಿ ಜೀವನ. ಕೈ ಆಡಾಗನೇ ಚಂದ ನೋಡಿ. ನಾವು ಮಾಡ್ಕೋತ ಇದ್ವಿ ಚಂದ. ಅದು ನಾವು ವಯಸ್ಸಾಗಿ ಒಂದು ರೊಟ್ಟಿ ಕೊಡು ವಜ್ಜೈತ್ರಿ. ಈಗಿನ ಕಾಲದಾಗ ವಜ್ಜೈತ್ರಿ. ಅವಾಗೆಲ್ಲ ಹಿರಿಯರು ಹಿಂದಕ್ಕೆ ದುಡ್ದಾರ ಮಾಡ್ಯಾರ ಅಂಥೇಳಿ ಸ್ವಸ್ತ್ಯ ನೋಡಿ ಚಂದ ನೋಡ್ಕೋತಿದ್ರು. ಇವಾಗ ಏಟ್ ದುಡಿದು ಏಟ್ ಮಾಡಿ ಏಟ್ ಗಳಿಸಿದ್ರು ಮತ್ತು ವಯಸ್ಸಾಗಿಂದ ಕುಂದ್ರೊಂದು ಮೂಲಿಗೆ ಅಂತಾರೆ. ಅದು ಎಲ್ಲ ಲೋಕಾಂತರ ಎಲ್ಲ ಕಡೆ ಏನೂ ಐತ್ರಿ. ಅದು ಇವಾಗಿಂದ ವಜ್ಜೈತ್ರಿ. ವಯಸ್ಸಾದವ್ರು ನೋಡ್ಕೊಳೋದು ಏನು ಮಾಡೋಕ್ಕಾಗಲ್ಲ ರೀ. ಹೆಂಗೆ ಬರುತ್ತೆ ಪರಿಸ್ಥಿತಿ ಹಂಗೆ ಹೋಗಲೇಬೇಕು. ಈಗಿನ ಮಕ್ಳು ಮಾತ್ರ ಆದರೂ ಭಾಳ ಸರಿ ಇಲ್ಲರಿ ಈಗಿನ ಮಕ್ಕಳು. ಅವಾಗಿನ ಹಿರಿಯರು ಹೆಂಗಿದ್ರು ಈಗಿನ ಮಕ್ಳು ಹೆಂಗದವು. ಇದು ಕಾಲು ಕೆಟ್ಟೈತೆ ಅಂತಾರೆ. ಕಾಲು ಕೆಟ್ಟಿಲ್ರಿ. ನಾವು ಮಾಡ್ಕೊಯ್ದು ಇವಾಗ ತಿನ್ನಕ್ಕೆ. ಅವಾಗ ಅನ್ನದ ಬೆಲೆ ಕಮ್ಮಿ ಇತ್ತು, ರೊಕ್ಕದ ಬೆಲೆ ಕಮ್ಮಿ ಇತ್ತು. ಈ ರೊಕ್ಕದ ಬೆಲೆನೇ ಹೆಚ್ಚೈತೆ, ಅನ್ನದ ಬೆಲೆನೇ ಹೆಚ್ಚೈತೆ. ಆದರೆ ಮನುಷ್ಯನಿಗೆ ಸೊಕ್ಕು ಹೆಚ್ಚಾಗೈತಿ. ಇಷ್ಟೇ ನೋಡಿ. ರೊಕ್ಕ ಹೆಚ್ಚಾಗೈತೆ, ಅನ್ನ ಹೆಚ್ಚಾಗೈತೆ, ಸೊಕ್ಕೂ ಹೆಚ್ಚಾಗೈತೆ. ಅದು ಕೂಡ
ಹಿಂಗಾಗುತ್ತೆ ರೀ. ಅವಾಗ ರೊಕ್ಕನೂ ಕಮ್ಮಿ ಇತ್ತು, ಅನ್ನನೂ ಕಮ್ಮಿ ಇತ್ತು, ಹಿರಿಯರೂ ಅಷ್ಟೇ ತಗ್ಗಿ ಬಗ್ಗಿ ಓದ್ತಿದ್ರು. ಇವಾಗ ಎಲ್ಲೈತಿ ತಗ್ಗಿ ಬಗ್ಗಿ ಅನ್ನೋದು ಹೋಗೇ ಬಿಟ್ಟೈತೆ ನೋಡ್ರಿ. ಫೈನಲ್ಲಾಗಿ ಟೈಮು 11:15 ನಿಮಿಷ ಕಮ್ಮಿ ಐತಿ. ಇವಾಗ ಫೈನಲ್ಲಾಗಿ ಎಲ್ಲ ಕೆಲಸ ಮುಗೀತು ನೋಡಿ. ಏನು ಮಾಡೋದ್ರಿ, 5:45 ಬಂದೀನಿ. ಬಂದಾನ ಸುಟ್ಟು ಆತು, ಬಡ್ಕೊಳದೆ ಆಗೈತೆ ಕೆಲಸ. ಈ ಮುಗೀತು. ಮುಂಜಾನೆ ಮುಸುರಿನೂ ಇಲ್ಲ, ಒಂದಿಷ್ಟು ಒಗ್ಯಾನಿದ್ದು ರೀ. ಅವು ನೀರು ಬಂದಾವಂತ ಹೇಳಿದ್ನೆಲ್ಲ, ನೀರು ತುಂಬಿ ಒಗ್ಯಾನ ಹೋಗೋದು ಹಾಕಿದೆ. ಇವೆಲ್ಲ ಹಾಳೆ ಪಾಳಿ ಹೆಂಗೆ ಅರ್ದ ನೋಡಿ ಒಂದಿನ ಮನೆಗಿಲ್ಲಾರ್ಕ. ಮುಂಜಾನೆ ಬೆಳಗ್ಗೆ ಅಷ್ಟು ಮನೆ ತೋದ್ನೆಲ್ಲ, ತಳ ಅಂತವಳು ಮನೆ. ಆರಾಮ ಇವ್ರದ್ದು 9 ಇವತ್ತಿ ಮುಕ್ಕೊಂಡಾರಿ. 10 ಇಷ್ಟೇ ಟೈಮ್ ಕಮ್ಮಿ ಇತ್ತು. ಈಗ 1 ತಾಸು ಆತು ನೋಡಿ ಅವ್ರ ಮಕ್ಕಳು ಮುಕ್ಕೊಂಡು. 9:30 ಮ್ಯಾಗಿತ್ತು ಮುಕ್ಕೊಂಡಾರ. ಬರೀ ನೋಡ್ತಿರ್ಬೇಕು. ಅಡುಗೆ ಮನೆ ಎಲ್ಲ ಕ್ಲೀನಾಗೈತಿ. ನೀರು ತುಂಬಿನಿ. ಇವಿಷ್ಟು ಬಾಂಡೆ ತಿಕ್ಕಿತ್ತು ನೋಡಿ. ನೀರಿನ ಬಾಟ್ಲಿ ಇವು ಹುಗ್ಗಿ ಹಾಕಿ, ಇದ್ರಾಗ ಒಂದು ಹುಗ್ಗಿ ರೀ, ಇದ್ರಾಗ ಒಂದು ಸಾರು ತಂದಿದ್ದೆ. ನಾಳೆ ಬೆಳಗ್ಗೆ ಹುಡ್ರು ಬರ್ತಾವೆ, ಕಟ್ ಕಳಿಸ್ಬೇಕು. ನಮಗೆ ಅದಕ್ಕೆ ಇವು ಜಾಲ ನೋಡಿ ಕಿಟ್ಲಿಗಳು. ಇವು ನೀರಿನ ಬಾಟ್ಲಿ ರೀ, ಅಡ್ಡವ್ರು ತಿಕ್ಕಿದು. ನನಗೆ ಯಾವಾಗ ಸಡು ಅನಿಸುತ್ತಾ, ಯಾವಾಗ ನೀರು ಬರ್ತಾವೆ, ನೀರು ಬಂದಿನ ತಿಕ್ಕಿ ಬಿಡ್ತೀನಿ ರೀ. ಸಡು ಅನಿಸಿದಿನ ಉಳ್ಳಾಗಡ್ಡಿ ಎಲ್ಲ ಸ್ವಚ್ಛ ಮಾಡಿ ಮ್ಯಾಕ್ ಇಟ್ಟಿನ ಗಾಳಿಗೆ. ಇಷ್ಟು ಸಬರು ಬಂತು ನೋಡಿ. ಉಳ್ಳಾಗಡ್ಡಿ ಲಾಭ ಸಬರ್ನ್ಯಾಗ ಓತಂತಾರಲ್ಲ, ಸುಳ್ಳೆಲ್ಲ. ಉಳ್ಳಾಗಡ್ಡಿ ಭಾರಿ ತುಟ್ಟಿರ್ತಾವೆ, ಲಾಭ ಇರುತ್ತೆ ರೀ. ಆದರೂ ಸಬರು ಕಂಡಾಪಟ್ಟಿ ಸಬರ್ನ್ಯಾಗ ಓತಂತಾರಲ್ಲ, ಹಿಂಗೆ ನೋಡಿ ಸಬರು ಬರೋದೆ. ಇವತ್ತಿನಾಗ ಕುಡಿಯೋ ನೀರು ಬಂದಿದ್ದು ನೋಡಿ. ಇವು 4 ತಿಕ್ಕಿ ತುಂಬಿಲ್ರಿ. ಕರೆ ನಿಜ ಹೇಳ್ಬೇಕಂದ್ರೆ ಇವೆರಡು ತಿಕ್ಕಿ ತುಂಬಿ ನೋಡಿ. ಖಾಲಿಯಾಗಿದ್ದು ತಿಕ್ಕಿ ತುಂಬಿನಿ. ಇವು ನಿನ್ನೆ ತುಂಬಿನಿ ರೀ ಕುಡಿಯೋ ನೀರು. ನಿನ್ನೆ ಬೈದು ಇವತ್ತು ಮತ್ತೆ ಯಾಕೋ 9:30 ಮ್ಯಾಗ ಆಗಿತ್ತು ನೀರು ಬರ್ಬೇಕಂದ್ರೆ. ಟೈಮು ಟೇಬಲ್ ಏನಿಲ್ಲ ನೋಡ್ರಿ ನೀರು ಬಿಡಾಕ. ಬರೀ ಹಿಂದೂ ಎಲ್ಲ ತುಂಬಿನ ತೋರಿಸ್ತೀನಿ. ಹಿಂದೂ ನೋಡ್ತಿರ್ಬೇಕು. ಅಷ್ಟು ನೀರು ತುಂಬೀನಿ. ಹೊರಗಿನ ಅಷ್ಟೇ ತುಂಬಿ ನೋಡಿ, ಬ್ಯಾರಲ್ ಏನು ತುಂಬಿಲ್ಲ. ಬಟ್ಟೆನೂ ಹೋಗೋದಾರಿ ನೋಡಿ. ಒಣಾಕ್ಬೇಕಂದ್ರೆ ಬೆಳಗ್ಗೆ ಒಣಾಕಿದ್ರೆ ಅದು ಬಿಡೋ ಕಡೆ ಹರ್ಕತ್ತಿಲ್ಲ ಅಂಥೇಳಿ ಅಲ್ಲೇ ಇಟ್ಟು ನೋಡಿ. ನಾನು ಊಟ ಬೀರಪ್ಪ ಮುಂತೆ ಲಾಸ್ಟ್ ಮುಕ್ಕೋನ ದರ್ಶನ ಮಾಡಿರಿ. ಬೀರಪ್ಪ ಮುತ್ಯಾಗೂ ದರ್ಶನ ಮಾಡಿ ಕದ ಹಾಕ್ಕೊಂಡು ನೋಡಿ. ಅವ್ವ ಫೋನ್ ಹಚ್ಚಿರು, ಮಾತಾಡೋಕ್ಕಾಗಲಿಲ್ಲ. ಮತ್ತು ಅವ್ವಾರು ಇದಕ್ಕೆ ಹೋಗಿದ್ರಿ, ಎಲ್ಲಿಗಂದ್ರೆ ಹುಬ್ಳಿ ಸಿದ್ಧಾರೂಢ ಮಠ, ಮತ್ತು ಇದು ಸಿದ್ಧಾರೂಢ ಮಠ ರೀ. ಮತ್ತು ಇನ್ನೊಂದು ಯಾವ ಊರ ಹೇಳಿ ನೋಡಿ ಅವ್ವ, ಯಮನೂರಪ್ಪಗೆ ಸಿದ್ಧಾರೂಢ ಮಠಕ್ಕೆ ಹೋಗಿದ್ರು. ನಿನ್ನೆ ಹೋಗಿದ್ರು, ಇವತ್ತು ಬಂದಾರೆ ಅವ್ವಾರು. ಅದೇ ಏನೋ ಕೇಳ್ಬೇಕಂತೇಳಿ ನಾ ಮಾಡಿದೆ. ನನಗೆ ಅಲ್ಲಿ ವಿಠಲನ ಪೂಜೆಗೆ ಹೋಗಿ ಬಂದಿಂದ ಪುರ್ಸತ್ತಿಗೇನೇ ಇಲ್ಲರಿ ಕೆಲಸ. ಈಗ ಇಷ್ಟು ಮಾಡೀನಿ. ಟೈಮ್ 11 ಗಂಟೆ ಆಗುತ್ತೆ ಮುಕ್ಕೋಬೇಕಂದ್ರೆ. ಇವತ್ತು ಲೇಟ್ ಆಯ್ತು ರೀ. ದಿನದ ಟಟ್ಟಿಗೆ ಹೋಗಿ ಮುಕ್ಕೊಂಡು ಎಡಿಟಿಂಗರ ಏನಾರ ಮಾಡ್ತಿದ್ದೆ ನಾ.